ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಹಾಸನ ಟಿಕೆಟ್ ಭವಾನಿಗೂ ಬೇಡ, ಸ್ವರೂಪ್ಗೂ ಕೊಡಬೇಡಿ. ಹಾಸನದ ಜೊತೆ ಹೊಳೆ ನರಸೀಪುರದಲ್ಲೂ ಕೂಡ ಸ್ಪರ್ಧೆಗೆ ರೇವಣ್ಣ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಹಾಸನ ಟಿಕೆಟ್ ಹೊಸ ಅಸ್ತ್ರ ಪ್ರಯೋಗಿಸಿದ್ರಂತೆ ರೇವಣ್ಣ. ಹಾಸನದಿಂದ ಬೆಂಗಳೂರಿಗೆ ಬಂದು ಗೌಡ್ರ ಜೊತೆ ರೇವಣ್ಣ ಸಭೆ ನಡೆಸಿದ್ದಾರೆ. ಎರಡೂ ಕಡೆ ಸ್ಪರ್ಧೆಗೆ ಬೇಡಿಕೆಯನ್ನ ಕೇಳಿದ್ದಾರೆ. ಆ ಟೈಮಲ್ಲಿ ದೇವೇಗೌಡ್ರೆ ಶಾಕ್ ಆಗಿದ್ದಾರಂತೆ. ಆ ಒಂದು ಸಂದರ್ಭದಲ್ಲಿ ಆದರೂ ಗೌಡ್ರ ನಿರ್ಧಾರವೇ ಅಂತಿಮ ಅಂತ ಹೇಳಿ ಹೊರಟೋಗಿದ್ದಾರಂತೆ ರೇವಣ್ಣ ಅವರು. ಇನ್ನು ಇದೆಲ್ಲ ನೋಡ್ತಾ ಇದ್ರೆ 2018ರಲ್ಲಿ ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣ ಸ್ಪರ್ಧಿಸಿದ್ರು. ಎರಡು ಕಡೆ ಗೆದ್ದ ಬಳಿಕ ರಾಮನಗರವನ್ನ ಪತ್ನಿಗೆ ಬಿಟ್ಟುಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ. ಸೊ ಅದೇ ಮಾದರಿಯಲ್ಲಿ ಹಾಸನ ಹೊಳೆ ನರಸೀಪುರಕ್ಕೆ ರೇವಣ್ಣ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರಂತೆ. ಇಷ್ಟು ದಿನ ರೇವಣ್ಣ ಭವಾನಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಿದ್ರು. ಈಗ ಎಲ್ಲೋ ಒಂದು ಕಡೆ ಸ್ವರೂಪಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತಲ್ಲ. ಇದೆಲ್ಲವನ್ನ ಗಮನಿಸಿದ ಬಳಿಕ ಈಗ ಒಂದು ಹಳೇ ಒಂದು ಸ್ಟ್ರಾಟಜಿಯನ್ನ ಇಲ್ಲಿ ಉಪಯೋಗ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಉಪಯೋಗಿಸಿದ್ರಲ್ಲ, ಸೊ ಅದನ್ನೇ ಈಗ ಅದೇ ಮಾದರಿಯಲ್ಲಿ ರೇವಣ್ಣ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಈ ಹೊಸ ವರ್ಷೆ ತೆಗೆದಿದ್ದಕ್ಕೆ ದೇವೇಗೌಡರು ಏನು ಹೇಳ್ತಾರೆ, ದೇವೇಗೌಡರು ಅಂತಿಮವಾಗಿ ಓಕೆ ಅಂತಾರ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಕುಮಾರಸ್ವಾಮಿಯವರಿಗೆ ಪಾಪ ನಾನು ಹೇಳ್ಬೋದಾಯಿತು, ದೇವೇಗೌಡರು ಕೂತ್ಕೊಂಡು ನಾವು ಮಾಡ್ತೀವಿ ತೀರ್ಮಾನ ಅಂತ. ಬೆಳಗ್ಗೆ ಎದ್ದೇಟಿಗೆ ಭವಾನಿಗೆ ಆಗಬೇಕಪ್ಪ. ನಾ ಭವಾನಿ ಏನು ಹೇಳಿದರು ಅವ್ರ ಹತ್ರ ಕುಮಾರ್ ಅಂತ ಅಡ್ವೈಸರ್ ಅವರೆಲ್ಲ ತಿಪ್ಪೇಸ್ವಾಮಿ ಅಂತ ಅಡ್ವೈಸರ್ಗೆ ಏನು ಹೇಳಿದ್ರು ಭವಾನಿ ಅನ್ನೋದು ಆ ತಿಪ್ಪೇಸ್ವಾಮಿ ಕೇಳಿ. ಭವಾನಿ ಹೆಸರು ಹಾಕಬೇಕು. ತಿಪ್ಪೇಸ್ವಾಮಿ ಅಂತ ಭವಾನಿ ಏನು ಹೇಳಿದರು, ನನಗೆ ನಮ್ಮ ಮಾವ ಬೇಕು, ನನಗೆ ಯಾವ ಇದಿಲ್ಲ, ನಮ್ಮ ಮಾವ ಏನು ಹೇಳ್ತಾರೆ ಕೇಳ್ತೀನಿ ಅಂತ ತಿಪ್ಪೇಸ್ವಾಮಿ ಅಂತ ಹೇಳಿದ ಮೇಲೆ ಬೆಳಗ್ಗೆ ಸಾಯಂಕಾಲ ಯಾಕೆ ಯಾವ ಗೊಂದಲ ಇಲ್ಲ. ಜಿಲ್ಲೆಯ 60 ವರ್ಷದ ಅನುಭವ ಇದೆ ಅವರಿಗೆ. ಅವರು ಎಂತೆಂಥ ಘಟನೆ ಈ ರಾಜ್ಯದಲ್ಲಿ ದೇವೇಗೌಡರಿಗೆ ಸಂಪೂರ್ಣ ಗೊತ್ತಿದೆ. ಹಾಸನ ಜಿಲ್ಲೆಯ ರಾಜಕಾರಣ ಸಂಪೂರ್ಣ ದೇವೇಗೌಡರಿಗೆ ಗೊತ್ತಿದೆ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ ನಿರ್ಣಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಎಲ್ಲೋ ಒಂದು ಕಡೆ ಇಲ್ಲಿ ಕುಟುಂಬದವರಿಗೆ ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕುಮಾರಸ್ವಾಮಿ ಅವರ ನಿರ್ಧಾರ. ಈಗ ರೇವಣ್ಣ ಅವರು ಎರಡೂ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಒಂದಿಷ್ಟು ಮುಂದೆ ಹೆಜ್ಜೆನ ಇಡ್ತಾ ಇದ್ದಾರೆ. ಇದೆಲ್ಲವನ್ನ ದೇವೇಗೌಡರು ಒಪ್ತಾರಾ ಅಂತ ಸದ್ಯಕ್ಕಿರುವಂತಹ ಪ್ರಶ್ನೆ ಈಗ. ಚೇತನ್, ಹಾಸನ ಟಿಕೆಟ್ ವಿಚಾರವಾಗಿ ಇವತ್ತು ಖುದ್ದಾಗಿ ದೇವೇಗೌಡರನ್ನ ಎಚ್ ಡಿ ರೇವಣ್ಣ ಅವರು ಭೇಟಿ ಮಾಡಿ ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ಮಾಡಿ ನಂತರ ಅವರು ಹೊರಬಂದು ಮಾತನಾಡಿರುವಂತದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಎಲ್ಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ. ಜೊತೆಗೆ ಕುಮಾರಸ್ವಾಮಿ ಅವರು ಸದ್ಯದ ಇದುವರೆಗೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಹಾಸನದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರ ವಿಚಾರವೇ ಕೂಡ ಹೆಚ್ಚಾಗಿ ರೇವಣ್ಣ ಅವರು ಮಾತಾಡಿಲ್ಲ. ದೇವೇಗೌಡರ ತೀರ್ಮಾನವೇ ಅಂತಿಮ ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರ ಮೇಲೆ ಈಗ ರೇವಣ್ಣ ಅವರು ಹಾಕಿರುವಂತದ್ದು. ಯಾಕಂದ್ರೆ ಸುಮಾರು 60 ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಹಾಸನದಲ್ಲಿ ಪ್ರಮುಖವಾಗಿ ಹಾಸನದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ದೇವೇಗೌಡರು ಗೊತ್ತಿದೆ. ಇಲ್ಲಿ ಭವಾನಿ ರೇವಣ್ಣವರು ಕೂಡ ನಮಗೆ ಆಗಿರಬಹುದು, ಭವಾನಿ ರೇವಣ್ಣವ್ರಿಗಾಗಿರ್ಬೋದು, ಇಲ್ಲಿ ದೇವೇಗೌಡರ ಆರೋಗ್ಯ ಮತ್ತು ಅವರ ಹೇಳಿ ಕೊಡುವಂತಹ ಒಂದು ತೀರ್ಮಾನಕ್ಕೆ ನಾವು ಕಟಿಬದ್ಧರಾಗಿರ್ತೇವೆ, ನಮಗೆ ರಾಜಕೀಯ ಮುಖ್ಯ ಅಲ್ಲ ನಿಟ್ಟಿನಲ್ಲಿ ಇವು ರೇವಣ್ಣ ಅವರು ಈಗ ದೇವೇಗೌಡರ ಮೇಲೆ ಈ ಒಂದು ಟಿಕೆಟ್ ಫೈನಲ್ ವಿಚಾರವಾಗಿ ಅವರ ಮೇಲೆ ಹೇಳಿರುವಂತದ್ದು. ಜೊತೆಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವರು ನಗುಮಗುದಲ್ಲಿ ಅಂದ್ರೆ ಖುಷಿಯಲ್ಲಿ ಅವರು ಸ್ವಲ್ಪ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇನ್ನೊಂದು ವಿಚಾರ ಹೇಳೋದಾದ್ರೆ ಇಲ್ಲಿ ಕುಮಾರಸ್ವಾಮಿ ಸ್ಟ್ರಾಟಜಿಯನ್ನ ಇಲ್ಲಿ ರೇವಣ್ಣ ಅವರು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೆಳಿಸಿದೆ. ಯಾಕಂದ್ರೆ ಪ್ರಮುಖವಾಗಿ ಈಗ ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಹೇಗೆ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರು, ಈ ಒಂದು ಹೊಸ ಸೂತ್ರವನ್ನ ಈಗ ರೇವಣ್ಣ ಅವರು ಕಂಡುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಹೊಳೆ ನರಸೀಪುರ ಜೊತೆಗೆ ಹಾಸನ ಎರಡೂ ಕಡೆ ಏನಾದರೂ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ಇವರೇನಾದ್ರು ಅಲ್ಲಿ ಏನಾದ್ರು ಮುಂದಾಗಿದ್ದಾರಾ ಅಂತೇಳಿ ಆ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ನಿಲುವನ್ನ ಅವರು ಹೇಳಿಲ್ಲ. ಅಂದ್ರೆ ಯಾವುದೇ ರೀತಿ ನಾವು ಎರಡು ಕಡೆ ನಿಲ್ಲೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಹಾಸನ ಟಿಕೆಟ್ ವಿಚಾರವಾಗಿ ಇನ್ನೂ ಕೂಡ ಒಂದು ಗೊಂದಲ ಏನಿದೆ ಅದಿನ್ನೂ ಕೂಡ ಮುಂದುವರೆದಿದೆ. ಇದರಲ್ಲಿ ದೇವೇಗೌಡರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳೇನಿದೆ ಆ ಹೇಳಿಕೆಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ನಾವು ಕುಟುಂಬಸ್ಥರ ಏನು ಫ್ಯಾಮಿಲಿ ಏನಿದೆ ಅದು ಕುಮಾರಸ್ವಾಮಿ ಮತ್ತೆ ರೇವಣ್ಣ ಅವರೇ ಯಾವುದೇ ಕಾರಣಕ್ಕೂ ಹೊಡೆದಾಡೋದಿಲ್ಲ, ನಾವು ಒಗ್ಗಟ್ಟಾಗಿರ್ತೀವಿ ಅನ್ನೋ ಸಂದೇಶವನ್ನ ಕೊಡೋದ್ರ ಜೊತೆಯಲ್ಲಿ ಹಾಸನದ ಟಿಕೆಟ್ ವಿಚಾರವನ್ನ ಈಗ ದೇವೇಗೌಡರ ಹೆಗಲಿಗೆ ಕೂಡ ಕೊಟ್ಟಿರುವಂತದ್ದು. ಈಗ ದೇವೇಗೌಡರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಕೆಳಿಸಿದೆ. ಮತ್ತೆ ಈ ಪಟ್ಟಿಯಲ್ಲಿ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂತದ್ದು. ಮತ್ತೊಂದು ಕಡೆ ಈಗ ಆಣೆ ಪ್ರಮಾಣದ ರಾಜಕೀಯ ಮುನ್ನೆಲೆಗೆ ಬಂದಿದೆ.
ಬಂದಿದೆ ಚೇತನ್. ಪ್ರಮುಖವಾಗಿ ಇನ್ನು ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಸೇರಿರುವಂತಹ ಇನ್ನು ಶಿವಲಿಂಗೇಗೌಡರು ಏನಿದ್ದಾರೆ ಅವರೀಗ ಕಾಂಗ್ರೆಸ್ ಸೇರಿರುವಂತದ್ದು. ಕಾಂಗ್ರೆಸ್ ಸೇರಿರುವಂತಹ ಬೆನ್ನಲ್ಲೇ ಈಗ ಆಣೆ ಪ್ರಮಾಣಕ್ಕೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಈಗ ರಾಗಿ ಕಳ್ಳ ಅಂತೇಳಿ ಏಕವಚನದಲ್ಲಿ ಶಿವಲಿಂಗೇಗೌಡ ವಿರುದ್ಧವಾಗಿ ಹರಿಹಾಯ್ದಿರುವಂತಹ ರೇವಣ್ಣ ಧರ್ಮಸ್ಥಳಕ್ಕೆ ಬರಲಿ, ಅಲ್ಲಿ ಅವರ ಏನೇನು ಮಾಡಿದ್ದಾರೆ ಅದೆಲ್ಲ ಕೂಡ ಬಿಚ್ಚಿಡ್ತೀನಿ ಅಂತೇಳಿ ಶಿವಲಿಂಗೇಗೌಡರ ಬಗ್ಗೆ ಹೆಚ್ಚು ಆಕ್ರೋಶ ಭರಿತರಾಗಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಚೇತನ್. ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದೇವೇಗೌಡರ ಭೇಟಿ ಬಳಿಕ ರೇವಣ್ಣ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಸೇರಿದ ಶಿವಲಿಂಗೇಗೌಡ ಹಾಗೂ ಬಿಜೆಪಿ ಸೇರಿದ ಎಟಿ ರಾಮಸ್ವಾಮಿಯನ್ನು ಕೂಡ ರೇವಣ್ಣ ತರಾಟೆಗೆ ತೆಗೆದುಕೊಂಡ್ರು. ಹಾಗಿದ್ರೆ ಏನ್ ಹೇಳಿದ್ರು ರೇವಣ್ಣ, ಬನ್ನಿ ಕೇಳೋಣ. ಅವನೊಬ್ಬ ಶಿವಲಿಂಗೇಗೌಡ 15 ವರ್ಷ ಸಾಕ್ತೆ ಅವನ್ನ ಸೋತ್ ಬಿದ್ದಿದ್ದ, ಅವನ್ನೆಲ್ಲ ಬಿದ್ದಿದ್ದನ್ನು ಕರ್ಕೊಂಬಂದು 15 ವರ್ಷ ಸಾಕಿ ಅವ್ನು 2 ವರ್ಷದಿಂದ ಪಾಪ ನಮ್ಮ ಅಪ್ಪನಾಣೆ ಹೋಗಲ್ಲ, ನಮ್ಮ ಅವನಾಣೆ ಹೋಗಲ್ಲ, ನಾನು ಮಂಜ ಸ್ವಾಮಿ ಆಣೆ ಹೋಗಲ್ಲ, ಅಲ್ಲಿ ತಡೀರಿ ಕುರುಬ್ರು ಓಟ್ ಕೊಡಲ್ಲ. ನೀವೇ ಟಿ ವಿನಲ್ಲಿ ಹೇಳಿದಿರಲ್ಲ, ಅವನು ಕುರುಬ್ರು 75% ಕೊಡಲ್ಲ, ವಕೀಲರು 60% ಕೊಡಲ್ಲ, ನಾನೆಲ್ಲಿ ಗೆಲ್ತೀನಿ ಅಂತ ಮೊನ್ನೆ ಈಗ ಹೇಳವನೆ. 15 ವರ್ಷ ಕುರುಬರು ಬೇಕಾಯ್ತು ಇವನಿಗೆ, 15 ವರ್ಷ ವಕೀಲರು ಬೇಕಾಯಿತು. ಎಲ್ಲಿದ್ದೀನಿ ರೀ ಇವನೇನೋ 13,000 ಇತ್ತು ದೇವೇಗೌಡರಿಗೆ, ನಾನು 90,000 ಮಾಡಿದೆ ಅಂತಾನೆ. 180 ಕೋಟಿ ವರ್ಕ್ ಯಾರು ಮಾಡಿರೋದು ಕಾಂಟ್ರಾಕ್ಟ್ ನೋಡಿ ಕೇಳಿ. ಅವ್ನ ಹೆಂಡತಿ ಹೆಸರಲ್ಲಿ ತಡೀರಿ ಅದನ್ನ 2 ವರ್ಷದಿಂದ ಕಾಂಗ್ರೆಸ್ ಸೇರಬೇಕು ಅಂತ ಕೆಲವರು ಪಾಪ ಕಾಂಗ್ರೆಸ್ ಲೀಡರ್ಗಳು ರಾಮಸ್ವಾಮಿ ಮನೆ ಹಾಳು ಮಾಡಿದ್ರು, ಸೀಟ್ ಕೊಡ್ತೀವಿ ಅಂತ 2 ವರ್ಷದಿಂದ ಅವ್ನಿಗೆ ಹೇಳಿ ರಾಮಸ್ವಾಮಿ ಹಾಳು ಮಾಡಿದ್ರು. ಅವ್ರ ಪಾಪ ರಾಮಸ್ವಾಮಿನ ಪಾಪ ಸೀಟ್ ಕೊಡ್ತೀನಿ ಅಂತ ರಾಮಸ್ವಾಮಿ ಗೆಲ್ಲಕ್ಕಿಲ್ಲ ಅಂತ ಹೇಳಿ ರಾಮಸ್ವಾಮಿ ಇಲ್ಲ ನಡಿ ನೀನು. ಅಥಣಿ ಟಿಕೆಟ್ಗೆ ಕುಮಟಳ್ಳಿ ಲಕ್ಷ್ಮಣ್ ಸವದಿ ಮಧ್ಯೆ ಜೋರಾದ ಫೈಟ್ ನಡೀತಾ ಇದೆ. ಮುನಿಸಿಕೊಂಡಿರುವ ಸವದಿಗೆ ಕಾಂಗ್ರೆಸ್ ಹಾಕ್ತಾ ಇದೆಯಂತೆ ಗಾಳ. ಈ ಅಂತೆ ಕಂತೆಗಳ ಬೆನ್ನಲ್ಲೇ ಬೆಂಗಳೂರಲ್ಲಿ ಸವದಿ ಮತ್ತು ಸವದಿ ಪುತ್ರ ಕಾಣಿಸಿಕೊಂಡಿದ್ದಾರಂತೆ. ಇನ್ನು ಕುಮಟಳ್ಳಿಗೆ ಟಿಕೆಟ್ ಕೊಟ್ರೆ ಸವದಿ ಕಾಂಗ್ರೆಸ್ ಸೇರ್ಪಡೆ ಚಿಂತನೆ ನಡೆಸ್ತಾ ಇದ್ದಾರಂತೆ. ಈಗಾಗಲೇ ಸವದಿ ಜೊತೆ ಮಾತುಕತೆ ನಡೆಸಿದಾರಂತೆ ಕೈಕಲಿಗಳು. ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಲಕ್ಷ್ಮಣ್ ಸವದಿ ಬೆಂಗಳೂರು ಭೇಟಿ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಅಥಣಿ ಟಿಕೆಟ್ಗೆ ಕುಮಟಳ್ಳಿ ಲಕ್ಷ್ಮಣ ಸವದಿ ಮಧ್ಯೆ ಜೋರಾದ ಫೈಟ್ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಕೂಡ ಕುಮಟಳ್ಳಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂಥ ಒಂದಿಷ್ಟು ಪಟ್ಟನ್ನ ಹಿಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಸವದಿಗೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಆತ್ಮವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಇವರಿಬ್ಬರ ಒಂದು ಟಿಕೆಟ್ ಫೈಟ್ ಇದೆಯಲ್ಲ, ಈ ಎಲ್ಲೋ ಒಂದು ಕಡೆ ಈಗ ಸವದಿಯವರು ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ಕೈಕಲಿಗಳ ಜೊತೆ ಭೇಟಿ ಮಾಡಿದ್ದಾರೆ, ಸಭೆ ಆಗಿದೆ ಅಂದ್ರೆ ಅವ್ರ ಜೊತೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಇನ್ ಕೇಸ್ ಏನಾದ್ರೂ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಹೊರ ಬರ್ತಾ ಇದೆ. ಸೊ ಬಿಜೆಪಿಯ ಟಿಕೆಟ್ ಏನು ಪಟ್ಟಿ ರಿಲೀಸ್ ಆಗುತ್ತಲ್ಲ, ಆ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಮುಂದಿನ ಕತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲಿ ಸವದಿ ಮತ್ತು ಅವ್ರ ಪುತ್ರ ಕಾಂಗ್ರೆಸ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಬಿಜೆಪಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತ ಆತಂಕ ಇದೆಯಲ್ಲ, ಆ ಒಂದು ಆತಂಕಕ್ಕೆ ಬೆದರಿಕೆ ಹಾಕೋದಾ ಅಥವಾ ನಿಜವಾಗ್ಲೂ ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿ ಇದ್ದಾರಾ ಅಂತ? ಚೇತನ್, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದೀಗ ಅಥಣಿ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಅತಿ ದೊಡ್ಡ ದಂಗಲ್ ಆರಂಭ ಆಗಿರುವಂತದ್ದು. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷಕ್ಕೆ ಕರೆದುಕೊಂಡು ಬಂದು ಸರ್ಕಾರ ರಚನೆ ಕಾರಣಕರ್ತ ಆಗಿರ್ತಂತ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಅನ್ನು ಕೊಡ್ಬೇಕು. ಒಂದು ವೇಳೆ ಟಿಕೆಟ್ ಕೊಡಿದ್ರೆ ಅದು ಬೇರೆದೇ ಸಂದೇಶ ಹೋಗುತ್ತೆ, ಪಕ್ಷದ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ ಮತ್ತು ನಮ್ಮನ್ನು ನಂಬಿ ಬಂದಂತವರಿಗೆ ನಾವು ಮೋಸ ಮಾಡಿದಂತಾಗುತ್ತೆ. ಜೊತೆಗೆ ಮಹೇಶ್ ಕುಮಟಳ್ಳಿ ಗೆಲ್ಲುವ ಅಭ್ಯರ್ಥಿ ಕೂಡ ಹೌದು. ಹಾಗಾಗಿ ಈಗಾಗಲೇ ಲಕ್ಷ್ಮಣ್ ಸವದಿ ಅವ್ರನ್ನ MLC ಮಾಡಲಾಗಿದೆ. ಆದಾಗ್ಯೂ ಕೂಡ ಮಹೇಶ್ ಕುಮಟಳ್ಳಿ ಅವರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಹೈಕಮಾಂಡ್ ಮೊರೆ ಹೋಗಿರುವಂತದ್ದು ಒಂದು ಭಾಗ. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದ್ ಕಡೆ ಮಹೇಶ್ ಕುಮಟಳ್ಳಿ ಈಗ ಮತ್ತೆ ಒಂದು ವೇಳೆ ಆ ಕ್ಷೇತ್ರದಿಂದ ಗೆದ್ದು ಮತ್ತೆ ಶಾಸಕರಾದ್ರೆ ಸಂಪೂರ್ಣವಾಗಿ ಅಥಣಿ ಕ್ಷೇತ್ರ ಸವದಿ ಕುಟುಂಬದಿಂದ ದೂರ ಹೋಗುತ್ತೆ ಮತ್ತು ಕೈ ತಪ್ಪು ಹೋಗುತ್ತೆ ಎಂಬ ಸವದಿ ಕುಟುಂಬದ ಆತಂಕ. ಈ ಎಲ್ಲ ಕಾರಣಕ್ಕಾಗಿ ಈಗಾಗಲೇ ಹೈಕಮಾಂಡ್ ಕೂಡ ಇಕ್ಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಒಂದು ವೇಳೆ ಮಹೇಶ್ ಕುಮಟಳ್ಳಿ ಅವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ರೆ ಬದಲಾಗಿ ಅಥಣಿಯಿಂದ ಅದು ಲಕ್ಷ್ಮಣ್ ಸವದಿ ಇರ್ಬೋದು ಅಥವಾ ಅವರ ಪುತ್ರ ಚಿದಾನಂದ್ ಇರ್ಬೋದು, ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಬಗ್ಗೆ ಇದೀಗ ಅವರ ಆಪ್ತರು ಈಗಾಗಲೇ ಸಲಹೆ ನೀಡಿರುವಂತದ್ದು. ಹಲವಾರು ಸಭೆಗಳಲ್ಲೂ ಕೂಡ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಇದ್ದರೆ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಂಡು ಸ್ಪರ್ಧೆ ಮಾಡಿ ಅಂತ ಹೇಳಿ ಈಗಾಗಲೇ ಒತ್ತಾಯ ಮತ್ತು ಒತ್ತಡ ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಇದೀಗ
ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆಗೆ ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಇದೀಗ ಸಂಪರ್ಕವನ್ನು ಸಾಧಿಸಿರುವಂತದ್ದು. ಒಂದು ವೇಳೆ ಟಿಕೆಟ್ ಸಿಗದೆ ಇದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಂಬಂಧಪಟ್ಟಾಗ ಈಗಾಗಲೇ ಆಪ್ತರ ಮುಖಾಂತರ ಚರ್ಚೆಯನ್ನು ನಡೆಸ್ತಿರುವಂತದ್ದು. ಚೇತನ್, ಓಕೆ, ಚಿದಾನಂದ ಪಾಟೀಲ್, ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಪಕ್ಷೇತರರಾಗಿ ನಿಲ್ಬಹುದಲ್ವಾ? ಈಗ ಕಾಂಗ್ರೆಸ್ಗೆ ಯಾಕೆ ಅಂತ? ಒಂದು ಪಕ್ಷವಾಗಿ ನಿಂತರೆ ಅಲ್ಲಿ ಪಕ್ಷ ಸಂಘಟನೆ ಇರುತ್ತೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲ, ಜೊತೆಗೆ ತಮ್ಮದೇ ಆದ ಆಪ್ತ ಬಳಗ ಮತ್ತು ಕಾರ್ಯಕರ್ತರ ಪಡೆ ಇರುತ್ತೆ. ಹಾಗಾಗಿ ಗೆಲುವು ಸುಲಭ ಅನ್ನೋದು ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ರಿಂದ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಆಗುವ ಅವಕಾಶ ಕೂಡ ಸಿಗ್ಬೋದೆಂಬ ಎಲ್ಲ ಲೆಕ್ಕಾಚಾರದ ಕಾರಣಕ್ಕಾಗಿ ಸದ್ಯಕ್ಕೆ ಕಾಂಗ್ರೆಸ್ ಸಂಪರ್ಕದಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಅವರ ಕುಟುಂಬದ ಸದಸ್ಯರು ಇರ್ತಕ್ಕಂಥದ್ದು. ಈಗಾಗಲೇ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕ ಇರ್ತಕ್ಕಂಥದ್ದು. ಒಂದು ವೇಳೆ ಅದರಿಂದ ಟಿಕೆಟ್ ತಪ್ಪಿದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಸಂಬಂಧಪಟ್ಟಾಗೆ ಎರಡನೇ ಪ್ಲಾನ್ ಆಗಿ ಇದನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿರುವಂತದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಚಿದಾನಂದ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಬಲಿಗರಾಗಿ ಸಿದ್ದರಾಮಯ್ಯ ಡಿಕೆಶಿ ಕ್ಷೇತ್ರವಾರು ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಕಗ್ಗಂಟಾಗ್ತಾ ಇದೆ 58 ಕ್ಷೇತ್ರಗಳ ಆಯ್ಕೆ. ರಾಹುಲ್ ಖರ್ಗೆ ನೇತೃತ್ವದಲ್ಲಿ ನಾಳೆಯೂ ಕೂಡ ಟಿಕೆಟ್ಗಾಗಿ ಸಭೆ ನಡೆಯಲಿದೆ. ಐವತ್ತೆಂಟು ಕ್ಷೇತ್ರಗಳ ಬಗ್ಗೆ ಸಿದ್ದು ಡಿಕೆಶಿ ಅನಿಸಿಕೆ ಸಂಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಸಭೆ ಬಳಿಕ ಖರ್ಗೆ ನಿವಾಸಕ್ಕೆ ತೆರಳಿ ಸಿದ್ದು ಡಿಕೆಶಿ ನಾಳೆ ಮತ್ತೆ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಬುಧವಾರ ತಪ್ಪಿದ್ರೆ ಗುರುವಾರ 3ನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಸೀಟ್ನ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ. ನಮ್ಮ ಇಬ್ಬರು ಒಪಿನಿಯನ್ ತೆಗೆದುಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಎಐಸಿಸಿ ಅಧ್ಯಕ್ಷರು ಮತ್ತು ಬೇರೆ ಸಮಿತಿಯವರು ಕೂತ್ಕೊಂಡು ತೀರ್ಮಾನ ಮಾಡಿ ತಿಳಿಸ್ತಾರೆ. ನಾವು ಹೋಗ್ತಾ ಇದೀವಿ ಸರ್. ಇವತ್ತು ಎಷ್ಟು ಅದೆಲ್ಲ ನಾನು ಹೇಳಕ್ಕಾಗಲ್ಲಪ್ಪ. ಅದೆಲ್ಲ ನಾನು ಎಷ್ಟು ಏನು ಎತ್ತ ಅಂತ ಹೇಳಕ್ಕಾಗಲ್ಲ. ನಾಳೆ ಒಂದು ಪಟ್ಟಿ ಬರುತ್ತೆ ಅನ್ನೋದೆಲ್ಲ ನೋಡೋಣ ಫಸ್ಟ್, ಆಮೇಲೆ ಯಾವಾಗ ತಿಳಿಸಿ ನಿಮ್ ತಿಳಿಸೇ ನಾವೇನು ಮಾಡಲ್ಲ. ಅಲ್ಲ, ನಮಗೂ ಒಂದು ನಿರೀಕ್ಷೆ ಏನಿಲ್ಲ, ನಿಮ್ ತಿಳಿಸೇ ನಾವು ಮಾಡ್ತೀವಿ. ನಾಮಿನೇಷನ್ 10 ಸಭೆ, 100 ಚರ್ಚೆ, ಆದ್ರೂ ಗೊಂದಲ. ಇವತ್ತು ನಾಳೆ ನಾಡಿದ್ದು ಅಂತಾನೆ ಪಟ್ಟಿ ಮುಂದೂಡಿಕೆ ಆಗ್ತಾನೆ ಇದೆ. ಗೊಂದಲದ ಗೂಡಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ. ಇನ್ನು ಬೇಡಿಕೆ ಇಟ್ಟು ಬಿಎಸ್ವೈ ದೆಹಲಿಯಿಂದ ವಾಪಸ್ ತೆರಳಿದ್ದಾರೆ. ಮಗನಿಗೆ ಟಿಕೆಟ್ ಬೇಡಿಕೆ ಇಟ್ಟು ಸೋಮಣ್ಣ ಕೂಡ ವಾಪಸ್ ಆಗಿದ್ದಾರೆ. ಬುಧವಾರ ಹೆಚ್ಚು ಕಮ್ಮಿ ಪಟ್ಟಿ ರಿಲೀಸ್ ಅಂದ್ರು ಸಿಎಂ ಅವರು. ಬುಧವಾರ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಅವರು. ಟಿಕೆಟ್ ಆಯ್ಕೆ ಗೊಂದಲದ ಬಗ್ಗೆ ಮೊದಲು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ, ಜೋಶಿ ಹಾಗೂ ವಿ ಸೋಮಣ್ಣ ಒಂದಿಷ್ಟು ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ್ತಾ ಹೋಗೋಣ. ಪಟ್ಟಿಯ ಅನಾಲಿಸಿಸ್ ಅನ್ನು ನಾವೇ ಮಾಡಿಕೊಂಡಿದ್ವಿ. ನಮ್ಮ ಪಟ್ಟಿ ಅನಾಲಿಸಿಸ್ ಅನ್ನು ನಾವು ಮಾಡಿ ಅವೆಲ್ಲ ವರದಿಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ನಾಳೆ ಕೇಂದ್ರ ಗೃಹ ಸಚಿವರು ಆದಂಥ ಅಮಿತ್ ಶಾ ಜಿ ಅವರು ನಾಳೆ ಸಾಯಂಕಾಲ ಬರ್ತಾರೆ. ಅವರು ನೋಡಿದ ಮೇಲೆ ಅಂತಿಮವಾಗಿ ಅದರ ತೀರ್ಮಾನ ಆಗುತ್ತೆ. ಬಹುತೇಕವಾಗಿ ನಾಳೆ ತಡರಾತ್ರಿ ಅಥವಾ ನಾಡಿದ್ದು ಬೆಳಿಗ್ಗೆ ಪಟ್ಟಿ ಬಿಡುಗಡೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಅದು ನಾಳೆ ಅಮಿತ್ ಶಾ ಜಿ ಅವರ ಮುಖಂಡತೆ ನಡೆಯುವ ಸಭೆ ತೀರ್ಮಾನ ಆಗುತ್ತೆ. ಯಾವುದನ್ನು ಒಂದೇ ಪಟ್ಟಿ ಹಾಕಬೇಕಾ, 2 ಪಟ್ಟಿ ಹಾಕಬೇಕಾ, 2 ಪಟ್ಟಿ ಆದರೆ ಯಾವುದು ಎರಡನೇದು ಬರಬೇಕು ಅನ್ನುವಂಥದ್ದು. ಯಾಕಂದರೆ 224 ಎಲ್ಲವೂ ಕೂಡ ಇವತ್ತು ಚರ್ಚೆಯಾಗಿ ಅಂತಿಮವಾಗಿದೆ. ಅದನ್ನು ಒಪ್ಪಿಕೊಂಡು ಯಾವಾಗ ಫಸ್ಟ್ ಲಿಸ್ಟ್ ಆಗಬೇಕೋ ಅಥವಾ ಒಂದೇ ಲಿಸ್ಟ್ ಆಗಬೇಕಾ, 2 ಲಿಸ್ಟ್ ಆಗಬೇಕು ಅನ್ನೋದು ನಾಳೆ ಸಾಯಂಕಾಲ ತೀರ್ಮಾನ. ಶಿಗ್ಗಾಂವದಲ್ಲಿ ಸ್ಪರ್ಧೆ ಮಾಡೋ ಬೈಕನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಬೇರೆ ಕ್ಷೇತ್ರಕ್ಕೆ ಹೋಗೋ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ. ನಾಳೆ ಏನು ಲಿಸ್ಟ್ ಬಿಡುಗಡೆ ಆಗುತ್ತೆ ಅದರಲ್ಲಿ ಶಿಗ್ಗಾಂವ ಅಭ್ಯರ್ಥಿ ಕೂಡ ಹೆಸರಿರ್ತದೆ. ಕೆಲವು ಸೀಟುಗಳ ಅಭ್ಯರ್ಥಿಗಳ ನಿರ್ಣಯ ಇಲ್ಲಿಯ ನಮ್ಮ ರಾಷ್ಟ್ರೀಯ ನಾಯಕತ್ವ ತಗೊಳ್ತದೆ. ಅದು ಬಹುತೇಕವಾಗಿ ನಾಳೆ ಗೊತ್ತಾಗ್ತದೆ. ಸರ್, ಭ್ರಷ್ಟಾಚಾರ ಆರೋಪಿಗಳಿಗೆ ಮತ್ತೆ ಅಶ್ಲೀಲ ವಿಡಿಯೋದಲ್ಲಿ ಕಾಣಿಸಿಕೊಂಡವರಿಗೆ ಟಿಕೆಟ್ ಸಿಗುತ್ತಾ? ಇಲ್ಲಿಗೆ ಬರಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ ಎಲ್ಲ ಆಗಬೇಕು, ಪ್ರಧಾನಮಂತ್ರಿಗಳ ಪ್ರವಾಸ ಎಲ್ಲ ಆಗಬೇಕು, ಹೋಮ್ ಮಿನಿಸ್ಟರ್ ಪ್ರವಾಸ ಎಲ್ಲ ಆಗಬೇಕು ಮತ್ತು ರಕ್ಷಾ ಮಂತ್ರಿಗಳ ಪ್ರವಾಸ ಎಲ್ಲ ಆಗಬೇಕು. ಈ ಎಲ್ಲ ಸಮಗ್ರ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಬೆಳಿಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ತಮ್ಮ ಸಲಹೆಯನ್ನು ಕೊಟ್ಟು ಅವರಿಗೆ ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಬೇಕಾಗಿರುವುದರಿಂದ ಹೋಗಿದ್ದಾರೆ. ಅದಾದ ನಂತರ ನಾವು ಈ ವಿವರವಾದಂತಹ ಪ್ಲಾನಿಂಗ್ ಅನ್ನ ಬಗ್ಗೆ ನಾವು ಚರ್ಚೆ ಮಾಡಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ. ಸೊ ಇಷ್ಟು ಪಟ್ಟಿ ಆಲ್ಮೋಸ್ಟ್ ಅಂತಿಮ ಹಂತದಲ್ಲಿ ಬಂದಿದೆ.
ನಮ್ಮ ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳು ಇವತ್ತು ದೆಹಲಿಯಲ್ಲಿ ಇಲ್ಲದೇ ಇರುವುದರಿಂದ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿ, ನಮ್ಮ ರಾಷ್ಟ್ರೀಯ ಮತ್ತು ಪ್ರಧಾನಮಂತ್ರಿಗಳ ಜೊತೆ ಕನ್ಸಲ್ಟೇಷನ್ ಅನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಆದಷ್ಟು ಬೇಗ ನಾವು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದೇವೆ. ಬ್ರೇಕ್ ಆದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ಅಖಂಡ ಶ್ರೀನಿವಾಸ್ ಮೂರ್ತಿ ವಿರುದ್ಧ ನಿನ್ನೆ ವರ್ಕ್ ಬೋರ್ಡ್ ಅಧ್ಯಕ್ಷ ಶಫೀಸ್ ಅದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಖಂಡಗೆ ಟಿಕೆಟ್ ಕೊಡಬಾರದು ಅಂದಿದ್ರು. ಇವತ್ತು ಅಖಂಡ ಪರ ಮುಸ್ಲಿಂ ಸಮುದಾಯ ನಿಂತಿದೆ. ಅಖಂಡಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಕೆಸಿ ನಗರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಇವತ್ತು ಅಲ್ಪಸಂಖ್ಯಾತದ ಮುಖಂಡರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಬಂದು ಶಾಸಕರ ಮನೆ ಮುಂದೆ ಜಮಾವಣೆ ಆಗಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರೆ, ಬೇರೆಯವರು ಎಲ್ಲ ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಿ ಹಿಡಿದಿರುವಂತದ್ದು. ಈಗ ಅವರನ್ನೇ ಮಾತಾಡಿಸ್ತೀನಿ, ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ. ಸರ್, 2 ಟಿಕೆಟ್ ಬಿಡುಗಡೆ ಆಯಿತು, ಇನ್ನೂ ಕೂಡ ಅಖಂಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅವರಿಗೆ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ನಿಮ್ಮ ಸಮುದಾಯದಲ್ಲಿ ಕೆಲವು ಮುಖಂಡರು ನಿನ್ನೆ ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರೆ ನೀವು ಬಂದಿದ್ದೀರಿ ಇವತ್ತು. ಸಮಯ ಏನಿಲ್ಲ, 2 ಪಟ್ಟಿ ರಿಲೀಸ್ ಆಗಿದೆ, 3ನೇ ಪಟ್ಟಿಗೆ ವೇಟ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ. 3ನೇ ಪಟ್ಟಿನಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಹೆಸರು ಬರಬೇಕು. ಯಾಕೆ ಅಂದ್ರೆ ಹೈಯೆಸ್ಟ್ MLA ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ. ಏನ್ ಟ್ರೂತ್ ಆಗಿದೆ ಅಷ್ಟು ಹೇಳಿ ಸರ್. ನೀವು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಯಾರು ಸರ್ ಸಹಕಾರ ಕೊಡ್ತಾರಾ? ಒಂದ್ ಕಾಂಗ್ರೆಸ್ MLAಗೆ 80,000 ಓಟಿಂದ ಗೆಲ್ದಿವ್ರಿಗೆ ನಮ್ ಕಾಂಗ್ರೆಸ್ ಪಕ್ಷ ಅವ್ರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಅವ್ರು ಕೊಡ್ತಾರಾ? ಆಚೆ ಕಡೆಯಿಂದ ಯಾರ್ಯಾರು ಬನಾರಸ್ ಕಡೆಯಿಂದ ಮತ್ತೆ ಬಿಹಾರ್ ಕಡೆಯಿಂದ UP ಕಡೆಯಿಂದ ಬಂದು ಇಲ್ಲಿ ಅವ್ರಿಗೆ ಏನಂದ್ರೆ ಭಯ, ಏನಂದ್ರೆ ಇಲ್ಲಿ ಯಾಕೆ ಕಾಂಗ್ರೆಸ್ ಬಂದ್ಬಿಡತ್ತ ಅಂತ ಭಯ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಆ ಪರಿಸ್ಥಿತಿ ನೋಡಿ, UP ಪರಿಸ್ಥಿತಿ ನೋಡಿ ಸರ್. ಅಖಂಡ ಶ್ರೀನಿವಾಸ ಮೂರ್ತಿ ಕೊಡ್ತಾರೆ 101% ಅವರೇ ಗೆಲ್ಲೋದು. ಇದಿಷ್ಟು ಕಾರ್ಯಕರ್ತರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕ ರಾಜಕೀಯದ ಇತಿಹಾಸ ಹೇಗಿದೆ, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ ನೆಟ್ವರ್ಕ್ 18ನ ಸೌತ್ನ ಎಡಿಟೋರಿಯಲ್ ಅಡ್ವೈಸರ್ DP ಸತೀಶ್ ಮಾಹಿತಿ ನೀಡಿದ್ದಾರೆ, ನೋಡಿ. ನಮಸ್ಕಾರ, ಇದು ಪೊಲಿಟಿಕಲ್ ಗುರು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ನ್ಯೂಸ್ 18 ವತಿಯಿಂದ ಕರ್ನಾಟಕದಲ್ಲಿ ಇಲ್ಲಿ ತನಕ ಆಗಿರುವ ಎಲ್ಲ ವಿಧಾನಸಭೆ ಚುನಾವಣೆಗಳ ಒಂದು ಹಿನ್ನೋಟವನ್ನು ಕೊಡ್ತೀವಿ, ಅಂದರೆ ಅದರ ಸಂಕ್ಷಿಪ್ತ ಇತಿಹಾಸವನ್ನು ಕೊಡ್ತೀವಿ. ಕರ್ನಾಟಕ ವಿಧಾನಸಭೆಗೆ ಈಗ ಆಗ್ತಾ ಇರೋ ಚುನಾವಣೆ 16ನೇದು, ಈಗ ಅವಧಿ ಮುಗಿದಿರೋದು 15ನೇ ವಿಧಾನಸಭೆಗೆ. 1952ರಿಂದ ಇಲ್ಲಿ ತನಕ ಕರ್ನಾಟಕ ವಿಧಾನಸಭೆಗೆ 15 ಸಲ ಚುನಾವಣೆ ಆಗಿದೆ. ಅದಕ್ಕೆ ಈ ವಿಧಾನಸಭೆಯನ್ನು 15ನೇ ವಿಧಾನಸಭೆ ಅಂತ ಕರೆಯೋದು. 1950ನೇ ಇಸ್ವಿ ಜನವರಿ 26ರಂದು ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಗಣರಾಜ್ಯ ದಿನ ಆದ ಮೇಲೆ ಅದಾಗಿ 2 ವರ್ಷಕ್ಕೆ ಇಡೀ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಆಯಿತು. ಸಂಸತ್ಗೂ ಕೂಡ ಆಯಿತು, ಅಂದರೆ ಲೋಕಸಭೆಗೂ ಕೂಡ ಆಯಿತು, ಅದರ ಜೊತೆಗೆ ರಾಜ್ಯ ವಿಧಾನಸಭೆಗಳಿಗೆ ಕೂಡ ಆಯಿತು, ಒಟ್ಟಿಗೆ ಆಯಿತು ಆ ಚುನಾವಣೆ. ಅದರಲ್ಲಿ ಮೊದಲು ಚುನಾವಣೆ ಆಗಿದ್ದು ನಾವೀಗೇನು ಕರಿತೀವಿ ಹಳೆ ಮೈಸೂರು ರಾಜ್ಯಕ್ಕೆ. ಆ ಹಳೆ ಮೈಸೂರು ರಾಜ್ಯಕ್ಕೆ 1952ನೇ ಇಸ್ವಿ ಬಹುಶಃ ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಆಯಿತು. ಆವಾಗ ಹಳೆ ಮೈಸೂರು ರಾಜ್ಯದಲ್ಲಿ ಈಗಿನ ಕರ್ನಾಟಕದ 8 ಜಿಲ್ಲೆಗಳಿದ್ವು. ಈಗ ಜಾಸ್ತಿ ಜಿಲ್ಲೆಗಳನ್ನು ಮಾಡಿ ಸಾಕಷ್ಟು ಜಿಲ್ಲೆ ಆಗಿದೆ. ಅವಾಗ 8 ಜಿಲ್ಲೆ ಇತ್ತು ಹಳೆ ಮೈಸೂರು ರಾಜ್ಯದಲ್ಲಿ. ಅದರಲ್ಲಿ ಆ ಚುನಾವಣೆಯಲ್ಲಿ ಆವಾಗ 80 ಸ್ಥಾನಗಳಿದ್ವು, 99 ಶಾಸಕರಿದ್ದರು. ಅಂದರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಿಗೆ 2 ಜನ ಶಾಸಕರಿದ್ದರು ಒಂದಕ್ಕೆ. ಆ ಕಾರಣದಿಂದ ಈ ಪರಿಸ್ಥಿತಿಯಾಗಿತ್ತು. 80ರಲ್ಲಿ 61 ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರೇ MLAಗಳಿದ್ದರು, ಇನ್ನು 19ರಲ್ಲಿ ಇಬ್ಬಿಬ್ಬರಿದ್ದರು, ಟೋಟಲ್ಲು 99 ಜನ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 74 ಸೀಟ್ ಬಂತು. 99ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಸಣ್ಣ ವಿರೋಧ ಪಕ್ಷಗಳು ಯಾವುದೂ ಒಗ್ಗಟ್ಟಾಗಿರಲಿಲ್ಲ, ಚಿಕ್ಕ ಚಿಕ್ಕ ಪಕ್ಷಗಳಿದ್ವು, ಕಮ್ಯುನಿಸ್ಟರು ಬೇರೆ ಯಾರ್ಯಾರೋ ಇದ್ದರು. ಅವರೆಲ್ಲರೂ ಸೇರಿ ಒಂದು 25 ಸೀಟ್ ತೊಗೊಂಡಿದ್ರು, ಪಕ್ಷೇತರರೆಲ್ಲ ಸೇರಿ. ಆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಹಾಗೂ ಅವರು ಸರ್ಕಾರದಲ್ಲಿ ಸುಮಾರು ಒಂದು 8 ಜನ ಮಂತ್ರಿಗಳಿದ್ದರು. ಟಿ ಚೆನ್ನಯ್ಯನವರು, ಸಿದ್ದವೀರಪ್ಪನವರು, ಸಿದ್ದಲಿಂಗಯ್ಯನವರು, ಆಮೇಲೆ ನಮ್ಮ ಕಡಿದಾಳ ಮಂಜಪ್ಪನವರು, AG ರಾಮಚಂದ್ರಾಯರು, ಅವರೆಲ್ಲ ಮಿನಿಸ್ಟರ್ಗಳಾಗಿದ್ದರು ಆ ಸರ್ಕಾರದಲ್ಲಿ. ಆ ಸರ್ಕಾರ 52ರಿಂದ 57 ತನಕ ಅಧಿಕಾರದಲ್ಲಿ ಇತ್ತು. 52ರಿಂದ 56 ಮಧ್ಯೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದರು. ಅತಿ ದೊಡ್ಡ ಶಾಸನಸಭೆಯ ಕಟ್ಟಡವನ್ನು ಇಡೀ ದೇಶದಲ್ಲೇ ಕಟ್ಟಬೇಕು ಅಂತ ಕನಸ್ಕೊಂಡು ಆಗಿನ ಕಾಲದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಅದನ್ನು ಕಟ್ಟಿದ್ರು. ಅವರ ಅಧಿಕಾರಾವಧಿಯಲ್ಲಿ ಅದು ಪೂರ್ಣ ಆಯಿತು. ಆದರೆ ಕೆಂಗಲ್ ಹನುಮಂತಯ್ಯನವರು ಅವರ ಅಧಿಕಾರಾವಧಿ ಮುಗಿಯೋದು ಸ್ವಲ್ಪ ದಿನ ಮೊದಲೇ ರಾಜೀನಾಮೆ ಕೊಡಬೇಕಾಯಿತು. ಆಂತರಿಕ ಕಾರಣಗಳಿಂದಾಗಿ, ಪಕ್ಷದ ಬಿಕ್ಕಟ್ಟಾಗಿ ಕಡಿದಾಳ್ ಮಂಜಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದರು. ಅವರೊಂದು 3-4 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ನವೆಂಬರ್ 1, 1956ನೇ ಇಸ್ವಿ ಕರ್ನಾಟಕ ಏಕೀಕರಣ ಆಯಿತು.
ಅಂದರೆ ಅದಕ್ಕೂ ಮೊದಲು ಕನ್ನಡ ಮಾತಾಡೋ ಪ್ರದೇಶಗಳು ಮುಂಬೈ ಕರ್ನಾಟಕದ ಜಿಲ್ಲೆಗಳು ಉತ್ತರ ಕನ್ನಡ, ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡ ಮುಂಬೈ ಕರ್ನಾಟಕಕ್ಕೆ ಸೇರಿತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು, ಗುಲ್ಬರ್ಗಾ ಹಾಗೂ ಬೀದರು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿತ್ತು. ಹಾಗೆಯೇ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಕನ್ನಡ ಮಾತಾಡ್ತಿದ್ದ ಕಾಸರಗೋಡು ಕೇರಳಕ್ಕೆ ಹೋಗಿದೆ ಅದು, ಹಾಗೆ ಕೊಳ್ಳೇಗಾಲ ತಾಲೂಕು ಕೊಯಮತ್ತೂರು ಜಿಲ್ಲೆಯಲ್ಲಿತ್ತು. ಹಾಗೆಯೇ ಬಳ್ಳಾರಿ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಹಾಗೂ ಕೊಡಗು ಸಪರೇಟ್ ರಾಜ್ಯ ಆಗಿತ್ತು, ಪ್ರತ್ಯೇಕ ರಾಜ್ಯ ಆಗಿತ್ತು, ಸಿ ಸ್ಟೇಟ್ ಅಂತ ಕರೀತಾ ಇದ್ದರು. ಅದಕ್ಕೂ 30 ಜನ ಇರುವಂಥ ಒಂದು ಅಸೆಂಬ್ಲಿ ಇತ್ತು, ಅಲ್ಲೂ ಕೂಡ ಚುನಾವಣೆ ಆಗಿತ್ತು. ಅಲ್ಲಿ CM ಪೂಣಚ್ಚ ಅವರು ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ 56ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಏಕೀಕರಣ ಆಗಿ ಕರ್ನಾಟಕ ರಾಜ್ಯ ಉದಯ ಆದಮೇಲೆ ಈ ಭಾಗಗಳೆಲ್ಲ ಕರ್ನಾಟಕಕ್ಕೆ ಬಂದು ಸೇರಿದ್ವು. ಅದನ್ನು ಹೊಸ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದರು. ಅದರಲ್ಲಿ CM ಪೂಣಚ್ಚ ಅವರು ಗೃಹ ಮಂತ್ರಿ ಆದರು. ಅದಾಗಿ ಸ್ವಲ್ಪ ದಿನಕ್ಕೆ 2ನೇ ಸಾರ್ವತ್ರಿಕ ಚುನಾವಣೆ ಬಂತು 57ನೇ ಇಸ್ವಿಯಲ್ಲಿ. ಆ ಚುನಾವಣೆಯಲ್ಲಿ ಈ ಹೊಸ ಮೈಸೂರು ರಾಜ್ಯ ಏನಿದೆ ಅದು ಚುನಾವಣೆಗೆ ಹೋಯಿತು. ಅದರಲ್ಲಿ 179 ಕ್ಷೇತ್ರಗಳಿದ್ವು ಹಾಗೂ 209 ಜನ MLAಗಳಿದ್ದರು. ಅದರಲ್ಲೂ ಕೆಲವು ದ್ವಿಸದಸ್ಯತ್ವ ಅಂದರೆ 2 ಜನ MLAಗಳ ಕ್ಷೇತ್ರಗಳು ಕೂಡ ಇದ್ವು. ಆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ನವರು ಭರ್ಜರಿ ಜಯ ಗಳಿಸಿದರು. ಹಾಗೂ ಆಗಲೇ ಮುಖ್ಯಮಂತ್ರಿಯಾಗಿದ್ದ ನಿಜಲಿಂಗಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆದರು, ಅವರನ್ನೇ ಮುಂದುವರಿಸಿದರು. ಅದರಲ್ಲಿ ಕೊಪ್ಪಳ ನಗರದಲ್ಲಿ ಪೊಲೀಸರು 2 ATM ವಾಹನಗಳನ್ನು ಸೀಸ್ ಮಾಡಿ ಕೋಟಿ ಹಣ ವಶಕ್ಕೆ ಪಡೆದಿದ್ದಾರೆ. ಒಂದು ವಾಹನದಲ್ಲಿದ್ದ 1,66,00,000, ಇನ್ನೊಂದು ವಾಹನದಲ್ಲಿದ್ದ 56 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆಯ ಹುನ್ನೂರು ಚೆಕ್ಪೋಸ್ಟ್ ಬಳಿ 2.10 ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ. ಇಬ್ಬರು ವಶಕ್ಕೆ ಪಡೆದು ಹಣದ ಮೂಲ ಎಲ್ಲಿಯದ್ದು ಅಂತ ತನಿಖೆಯನ್ನು ಮಾಡ್ತಿದ್ದಾರೆ. ಚಾಮರಾಜನಗರದಲ್ಲಿ 39.56 ಲಕ್ಷ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಕಂಟ್ರೋಲಿಂಗ್ ಅಬಕಾರಿ ಭದ್ರತಾ ಚೀಟಿ ಇಲ್ಲದಿದ್ದಕ್ಕೆ ಸೀಜ್ ಮಾಡಿದ್ದು ಡಿಸ್ಟಿಲರಿ ಸನ್ನದುದಾರರಾದ ಚಾಲಕನ ವಿರುದ್ಧ ದೂರು ದಾಖಲಾಗಿದೆ. ಚನ್ನಪಟ್ಟಣದ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಿದ್ದ 38 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ. ಹಣದ ಬಗ್ಗೆ IT ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ.